ಹೊನ್ನಾವರ ತಾಲೂಕಿನ ಹಿರೇಬೈಲ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳಿಂದ ಪ್ರದರ್ಶನಗೊಂಡ ಪೌರಾಣಿಕ ಯಕ್ಷಗಾನ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಯಶಸ್ವಿಯಾಯಿತು. ಹಿರೇಬೈಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆಯಲ್ಲಿನ ಗಣ್ಯರೆಲ್ಲ ಸೇರಿ ಜ್ಯೋತಿ ಬೆಳಗುವ ಮೂಲಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಾಲೆಯ ಸ್ಥಳದಾನಿ ಹಾಗೂ ಊರಿನ ಹಿರಿಯರಾದ ಗೌರಿ ಈಶ್ವರಗೌಡ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಶಾಲಾ ಮಕ್ಕಳಿಗೆ ಸಾಂಸ್ಕೃತಿಕ ಕಲೆಗಳನ್ನು ಕಲಿಸಿ ಪ್ರೋತ್ಸಾಹಿಸುತ್ತಿರುವ ಎಸ್ಡಿಎಂಸಿ ಅಧ್ಯಕ್ಷರಾದ ಜನಾರ್ದನ ನಾಯ್ಕ್ ಅವರನ್ನ ಸಹ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಶಾಲೆಯ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಮಕ್ಕಳ ಕೈಬರಹ ಚಿಣ್ಣರ ಕಲರವ ಎಂಬ ಹಸ್ತಪ್ರತಿಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ಯಾಮಲಾ ನಾಯ್ಕ್ ಬಿಡುಗಡೆ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ಸಾಮಾನ್ಯವಾಗಿ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಮಕ್ಕಳ ಮನರಂಜನಾ ಕಾರ್ಯಕ್ರಮ ಮುಗಿದ ಬಳಿಕ ಪ್ರತಿಭಾನ್ವಿತ ಕಲಾವಿದರಿಂದ ನಾಟಕ, ಯಕ್ಷಗಾನ ಅಥವಾ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತಾರೆ. ಆದರೆ ಹಿರೇಬೈಲ ಶಾಲೆಯಲ್ಲಿ ಹಾಗಲ್ಲ. ಶಾಲಾ ಮಕ್ಕಳಿಂದಲೇ ಯಕ್ಷಗಾನ ಪ್ರದರ್ಶನ ಏರ್ಪಡಿಸುವ ಮೂಲಕ ಪೂರ್ಣ ರಾತ್ರಿ ಕಾರ್ಯಕ್ರಮ ಮಾಡಲಾಗುತ್ತದೆ ಎಂದರು. ಮೊಬೈಲು ಅದು ಇದು ಅನ್ನೋ ಒಂದು ಯುಗದಲ್ಲಿ ನಮ್ಮ ಹಿರೇಬೈಲ್ ಶಾಲೆಯಲ್ಲಿ ಇದೊಂದು ವಿಭಿನ್ನವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದು ತುಂಬಾ ಖುಷಿಯಾಗುವಂಥದ್ದು ಮತ್ತೆ ಹೆಮ್ಮೆ ಪಡುವಂಥದ್ದು. ಹಾಗೆ ಮಕ್ಕಳಲ್ಲಿ ಒಂದು ಒಳ್ಳೆಯ ಪ್ರತಿಭೆಯನ್ನು ನೋಡುವ ಸಲುವಾಗಿ ಅವರಿಗೆ ಯಕ್ಷಗಾನ ತರಬೇತಿ ಕೊಟ್ಟು ನಮ್ಮ ಶಾಲೆಯ ಮಕ್ಕಳಿಂದಲೇ ನಾವು ಇಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮ ಮಾಡ್ತಿರೋದು ಅದು ತುಂಬಾ ವಿಶೇಷ. ಯಾಕೆಂದ್ರೆ ಮಕ್ಕಳ ಡ್ಯಾನ್ಸು ಅದು ಇದು ಪ್ರೋಗ್ರಾಮ್ ಕೊಟ್ಟ ನಂತರ ಬೇರೆ ಯಾರನ್ನು ಕರೆದು ಒಂದು ಕಾರ್ಯಕ್ರಮ ಮಾಡುವಂಥದ್ದು, ಯಕ್ಷಗಾನ ಮಾಡುವಂಥದ್ದು ಇರ್ತದೆ. ಆದರೆ ಈ ಶಾಲೆಯಲ್ಲಿ ಹಾಗೆ ಮಾಡಿಲ್ಲ. ಇದೇ ಶಾಲೆ ಮಕ್ಕಳನ್ನ ಯಕ್ಷಗಾನದಲ್ಲಿ ತೊಡಗಿಸ್ಕೊಂಡು ಅವರಿಂದ ಒಂದು ಕಾರ್ಯಕ್ರಮ ಕೊಟ್ಟಿದ್ದು ತುಂಬಾ ಸಂತೋಷ. ಮತ್ತೆ ಅದಕ್ಕೋಸ್ಕರ ಶ್ರಮಿಸಿದಂತ ಎಲ್ಲ ಅವರಿಗೆ ಪಾಠ ಹೇಳಿದಂತ ಎಲ್ಲ ಗುರುಗಳಿಗೆ ನಾನು ಧನ್ಯವಾದ ಹೇಳ್ತೇನೆ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಉಪವಲಯ ಅರಣ್ಯಾಧಿಕಾರಿ ಸುಬ್ರಹ್ಮಣ್ಯ ಗೌಡ ಮಾತನಾಡಿ, ಹಿರೇಬೈಲ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ನಿಜ. ಆದರೆ ಇಲ್ಲಿನ ಪಾಲಕರ ಮತ್ತು ಶಿಕ್ಷಕರ ಪರಿಶ್ರಮದ ಫಲವಾಗಿ ಮಕ್ಕಳೆಲ್ಲ ಉತ್ತಮ ವಿದ್ಯಾಭ್ಯಾಸ ಕಲಿತು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಹಿರೇಬೈಲ ಗ್ರಾಮದಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಇಂದಿಗೂ ಕಾಣಬಹುದು. ಆದರೆ ಇಲ್ಲಿನ ಗ್ರಾಮಸ್ಥರು ಅಥವಾ ಪಾಲಕರು ಅದೆಲ್ಲ ಕೊರತೆಗಳ ಮಧ್ಯೆಯೂ ತಮ್ಮ ಮಕ್ಕಳನ್ನು ಒಂದು ಉತ್ತಮ ವಿದ್ಯಾವಂತರನ್ನಾಗಿ ಮಾಡುವಲ್ಲಿ, ಅವರಿಗೆ ಒಂದು ಸರಿಯಾದ ಮಾರ್ಗವನ್ನು ಕಲ್ಪಿಸುವಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಹಾಗಾಗಿಯೇ ಇಂದು ನಾವು SSLC ಇರ್ಬೋದು, PUC ಇರ್ಬೋದು, ಅದರ ಫಲಿತಾಂಶಗಳಲ್ಲಿ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಟಾಪರ್ಗಳ ಯಾದಿಯಲ್ಲಿ ನಮ್ಮ ಹಿರೇಬೈಲು ವಿದ್ಯಾರ್ಥಿಗಳನ್ನು ನೋಡಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಪಾಲಕ ವರ್ಗ, ಗ್ರಾಮಸ್ಥರು ಹಾಗೂ ಮುಖ್ಯವಾಗಿ ಇಂಥ ಒಂದು ದುರ್ಗಮ ಪ್ರದೇಶದಲ್ಲಿ ಅಂತಾನೆ ಹೇಳ್ಬೋದು, ದಟ್ಟ ಕಾನೂನದ ಮಧ್ಯೆ ಇರುವ ಈ ಗ್ರಾಮದಲ್ಲಿ ಅಕ್ಷರ ಬೀಜವನ್ನು ಬಿತ್ತಿಸಿರುವ ನಮ್ಮ ಶಿಕ್ಷಕ ವರ್ಗವು ಅಷ್ಟೇ ಕಾರಣ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಇನ್ನು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮಾಲಿನಿ ಜೈನ್ ಹಾಗೂ ಸದಸ್ಯರು BRP ಸತೀಶ್ ನಾಯ್ಕ್, ಹಿರೇಬೈಲ ಆಸ್ಪತ್ರೆಯ ಡಾಕ್ಟರ್ ಪ್ರವೀಣ್ GN, ಶ್ರೀ ಈಶ್ವರ ದೇವಸ್ಥಾನದ ಕಾರ್ಯದರ್ಶಿ ತಿಮ್ಮಪ್ಪ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. SDMC ಅಧ್ಯಕ್ಷರಾದ ಜನಾರ್ದನ ನಾಯ್ಕ್ ಸಭಾಧ್ಯಕ್ಷತೆ ವಹಿಸಿದರು. ಮುಖ್ಯೋಧ್ಯಾಪಕ ಶ್ರೀಪತಿ ಭಟ್ ಸ್ವಾಗತಿಸಿ ಶಿಕ್ಷಕ ಶ್ರೀನಿವಾಸ ನಾಯ್ಕ ವಂದಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ಹಾಗೂ ಜನಾರ್ದನ ನಾಯ್ಕ್ ನಿರ್ದೇಶನದಲ್ಲಿ ಶಾಲಾ ಮಕ್ಕಳಿಂದಲೇ ವೀರಮಣಿ ಕಾಳಗ ಮತ್ತು ಧರ್ಮಾಂಗ ದಿಗ್ವಿಜಯ ಎಂಬ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ನಡೆಯಿತು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.